ಸಿಹಿ ತಿಂಡಿ ಅಂತ ಹೇಳಿದ ಕೂಡಲೇ ನಾವೆಲ್ಲರೂ ಹೇಳುವಂಥದ್ದು ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿ. ಹೌದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ದೊಡ್ಡವರು ಅಷ್ಟೇ ಸಿಹಿ ತಿಂಡಿಗಳನ್ನು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸಕ್ಕರೆ ಕಾಯಿಲೆ ಇರುವವರಂತೂ ಡಾಕ್ಟರ್ಸ್ ಸ್ವೀಟ್ ತಿನ್ನಲೇಬಾರ್ದು ಅಂತ ಎಷ್ಟೇ ಹೇಳಿದರೂ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಅಮ್ಮ ನೋಡಬಾರ್ದು, ಹೆಂಡತಿ ನೋಡಬಾರ್ದು ಅಂತ ಹೇಳಿ ಕದ್ದು ಮುಚ್ಚಿ ಸ್ವೀಟನ್ನು ತಿಂದು ಮತ್ತೆ ಹೇಗಿದ್ದರೂ ಟ್ಯಾಬ್ಲೆಟ್ ಇದೆಯಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳುವಂಥ ಅದೆಷ್ಟು ಡಯಾಬಿಟಿಕ್ ಪೇಷಂಟ್ಸ್ ನಮ್ಮ ಮಧ್ಯೆನೇ ಇದ್ದಾರೆ. ಮದುವೆ, ರಿಸೆಪ್ಷನ್, ಫಂಕ್ಷನ್ಸ್ ಬಂದ್ರಂತೂ ಕೇಳೋದೇ ಬೇಡ. ಅಲ್ಲಿ ಊಟ ಮಾಡಬೇಕಾದ್ರೆ ಈ ಬಾಯಿ ಚಪಲವನ್ನು ತಡ್ಕೊಳ್ಳುವಂಥದ್ದು ಅಸಾಧ್ಯ ಅಂತಲೇ ಹೇಳ್ಬೋದು. ಈ ಸಿಹಿ ತಿಂಡಿ ಅಂದ್ರೇ ಹಾಗೆ. ಅದರ ರುಚಿ ಯಾರನ್ನೂ ಸೆಳೆದೇ ಬಿಡೋದಿಲ್ಲ. ಅದರಲ್ಲೂ ನಮ್ಮ ಸಾಂಪ್ರದಾಯಿಕ ಸಿಹಿ ತಿಂಡಿಗಳ ಮೋಡಿ ಅಂತೂ ಕೇಳೋದೇ ಬೇಡ. ಹೌದು, ಇವತ್ತು ಇವರು ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದಾರಪ್ಪ ಅಂತ ಅಂದ್ಕೊಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನಾವು ನಮ್ಮ ದಕ್ಷಿಣ ಭಾರತದ ಅತ್ಯಂತ ರುಚಿಕರವಾದ ಹಾಗೂ ಅಷ್ಟೇ ಫೇಮಸ್ ಆದಂತಹ ಒಂದು ಸಿಹಿ ತಿಂಡಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಮೈಸೂರು ಪಾಕ್. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಿ ಅಂತ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲ. ನಾವು ಹೇಳ್ತಾ ಇರುವಂಥದ್ದು ಈ ಮೈಸೂರು ಪಾಕ್ನ ಹಿಂದಿರುವಂತಹ ಚರಿತ್ರೆ ಏನು, ಅದಕ್ಕೆ ಮೈಸೂರು ಪಾಕ್ ಅಂತ ಹೇಳುವಂತಹ ಹೆಸರು ಹೇಗೆ ಬಂತು ಅಂತ. ಇದೆಲ್ಲವನ್ನ ತಿಳ್ಕೊಂಡು ಮತ್ತಷ್ಟು ಹೆಮ್ಮೆಯಿಂದ ಮೈಸೂರು ಪಾಕನ್ನು ನಾವು ಎಲ್ಲರೂ ಸವಿಯೋಣ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟೇ ವಯಸ್ಸಾದವರು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ತಿನ್ನುವಂತಹ ಒಂದು ಸ್ವೀಟ್ ಈ ಮೈಸೂರು ಪಾಕ್. ಬಾಯಿಗೆ ಇಟ್ಟ ಕೂಡಲೇ ಕರಗಿ ಹೊಟ್ಟೆ ಸೇರುವಷ್ಟು ಮೃದುವಾಗಿರುವಂತಹ ಈ ಖಾದ್ಯ ಎಲ್ಲರಿಗೂ ಇಷ್ಟ. ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ಹಿಡಿದು ಮದುವೆಯಂತಹ ದೊಡ್ಡ ಸಂಭ್ರಮದಲ್ಲೂ ಈ ಸ್ವೀಟ್ ಬಹಳ ಜನಪ್ರಿಯ. ಈ ಸ್ವೀಟ್ನ ಬಣ್ಣ, ರುಚಿ ಎಲ್ಲವೂ ಮನೋಹರ. ಒಂದು ತಿಂದರೆ ಇನ್ನೂ ತಿಂತಾನೇ ಇರುವ ಅಂತ ಹೇಳುವಂತಹ ಈ ಸ್ವೀಟ್ ಮಾಡುವಂಥದ್ದು ಮಾತ್ರ ಅಷ್ಟೊಂದು ಸುಲಭ ಅಲ್ಲ ಅಂತೆ. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಇದನ್ನು ಬಳಸಿ ಮಾಡುವಂತಹ ಈ ಸ್ವೀಟನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಮಾತ್ರ ಅದರ ಪಾಕ ಸರಿಯಾಗಿ ಬರ್ತದೆ ಅಂತ ಹೇಳ್ತಾರೆ. ನಾವೆಲ್ಲರೂ ಅದೆಷ್ಟೋ ವರ್ಷಗಳಿಂದ ಈ ಮೈಸೂರು ಪಾಕನ್ನು ತಿಂತಾ ಇದ್ದೇವೆ. ಹಾಗಾದರೆ ಈ ಮೈಸೂರಿನ ಹೆಸರು ಈ ಸ್ವೀಟ್ನ ಜೊತೆಗೆ ಹೇಗೆ ಬಂತು ಅಂತ ಹೇಳುವಂತಹ ಪ್ರಶ್ನೆ ಯಾವತ್ತಾದರೂ ನಿಮ್ಮಲ್ಲಿ ಮೂಡಿದೆಯಾ? ಮೈಸೂರಿಗೂ ಈ ಒಂದು ತಿಂಡಿಗೂ ಇರುವಂತಹ ಸಂಬಂಧ ಏನು? ಇದು ಎಲ್ಲವನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು ಎಲ್ಲರಿಗೂ ಗೊತ್ತು. ಅಲ್ಲಿ ದೀರ್ಘಕಾಲದಲ್ಲಿ ಹಲವಾರು ರಾಜರು ಆಳಿರುವಂತಹ ವಿಷಯವೂ ಗೊತ್ತು. 19ನೇ ಶತಮಾನದಲ್ಲಿ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಜ 4ನೇ ಕೃಷ್ಣರಾಜ ಒಡೆಯರ್ ಬಹಳ ಖಾದ್ಯಪ್ರಿಯರಾಗಿದ್ದರಂತೆ. ಅದಕ್ಕಾಗಿಯೇ ಅವರ ಅಂಬಾವಿಲಾಸ ಅರಮನೆಯ ಒಳಗಡೆ ಒಂದು ಸುಸಜ್ಜಿತವಾದಂತಹ ಅಡುಗೆ ಮನೆಯನ್ನು ನಿರ್ಮಿಸಿದರು. ಅವರ ಅರಮನೆಯ ಮುಖ್ಯ ಅಡುಗೆಯವರಾದಂತಹ ಕಕಾಸುರ ಮಂಡಪ್ಪ ಇವರು ಪ್ರತಿದಿನ ರಾಜರಿಗೆ ಅಂತ ಹೇಳಿ ಒಂದು ವಿಶೇಷವಾದಂತಹ ತಿಂಡಿಯನ್ನು ತಯಾರಿಸ್ಕೊಡ್ತಾ ಇದ್ರು. ಒಂದು ದಿನ ರಾಜರಿಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡಿಕೊಡುವ ಅಂತ ಹೇಳುವಂತಹ ಉದ್ದೇಶದಿಂದ ಕಡಲೆ ಹಿಟ್ಟು, ತುಪ್ಪ ಹಾಗೂ ಸಕ್ಕರೆಯ ಪಾಕದಿಂದ ಮಿಶ್ರಣವನ್ನು ಮಾಡಿ ಒಂದು ಸ್ವೀಟನ್ನು ತಯಾರಿಸಿದ್ರಂತೆ. ಅದನ್ನು ತಿಂದಂತಹ ರಾಜರಿಗೆ ಅದು ಬಹಳ ಇಷ್ಟವಾಗಿ ಅದರ ಹೆಸರೇನು ಅಂತ ಕೇಳಬೇಕಾದ್ರೆ ಏನು ಹೇಳೋದು ಅಂತ ತೋಚದಂತಹ ಅಡುಗೆಯವರು ಸಡನ್ನಾಗಿ ಇದರ ಹೆಸರು ಮೈಸೂರು ಪಾಕ್ ಅಂತ ಹೇಳಿಬಿಟ್ರಂತೆ. ಅಂದಿನಿಂದ ಈ ಸ್ವೀಟ್ ಅದೇ ಹೆಸರಿನಿಂದ ದಕ್ಷಿಣ ಭಾರತದಾದ್ಯಂತ ಬಹಳ ಫೇಮಸ್ ಆಗಿರುವಂತಹ ಸ್ವೀಟ್ ಆಯಿತು. ಇನ್ನೂ ಕೆಲವು ಮೂಲಗಳು ಹೇಳೋ ಪ್ರಕಾರ ಈ ಸ್ವೀಟ್ ತಿಂದಂತಹ ರಾಜರಿಗೆ ಅದು ಬಹಳ ಇಷ್ಟವಾಗಿ ಅವರೇ ಇದಕ್ಕೆ ಮೈಸೂರು ಪಾಕ್ ಅಂತ ಹೇಳುವಂತಹ ಹೆಸರನ್ನ ಕೊಟ್ಟರು ಅಂತಲೂ ಹೇಳ್ತಾರೆ. ಈಗ ಈ ಮೈಸೂರು ಪಾಕ್ನ ರೆಸಿಪಿಯಲ್ಲಿ ಹಲವಾರು ಹೊಸತನಗಳು ಬಂದು ಬೇರೆ ಬೇರೆ ಫ್ಲೇವರ್ನಲ್ಲಿ ಸಿಗ್ತದೆ. ಚಾಕ್ಲೇಟ್ ಮೈಸೂರು ಪಾಕ್ ಇರ್ಬೋದು, ಡ್ರೈ ಫ್ರೂಟ್ಸ್ ಮೈಸೂರು ಪಾಕ್ ಇರ್ಬೋದು, ಮಿಲ್ಕ್ ಮೈಸೂರು ಪಾಕ್ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಸಿಗ್ತದೆ. ಆದರೆ ಮೈಸೂರಿನ ಆ ಸಾಂಪ್ರದಾಯಿಕ ಶೈಲಿಯ ಮೈಸೂರು ಪಾಕ್ ಎಲ್ಲಿ ಸಿಗ್ತದೆ ಅಂತ ಹೇಳಿ ನೋಡ್ತಾ ಹೋದಾಗ ಮೈಸೂರಿನಲ್ಲಿ ಅದು ಇವತ್ತಿಗೂ ಲಭ್ಯ ಇದೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಮೈಸೂರಿನ ಅರಮನೆಯ ಪಕ್ಕದಲ್ಲೇ ಒಂದು ಗುರು ಸ್ವೀಟ್ಸ್ ಅಂತ ಹೇಳುವಂತಹ ಬೇಕರಿ ಇದೆ. ಅಲ್ಲಿ ಇವತ್ತಿಗೂ ಆ ಸಾಂಪ್ರದಾಯಿಕ ಶೈಲಿಯ ಮೈಸೂರು ಪಾಕ್ ಅದೇ ರುಚಿಯೊಂದಿಗೆ ಸಿಗ್ತದೆ ಅಂತ ಹೇಳುವಂತಹ ವಿಷಯ ಈ ಗುರು ಸ್ವೀಟ್ಸ್ನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಕೇಳಿ. ಅಂದಿನ ಅರಮನೆಯ ಮುಖ್ಯ ಅಡುಗೆಯವರಾದಂತಹ ಕಕಾಸುರ ಮಂಡಪ್ಪ ಇವರ ವಂಶಸ್ಥರೇ ಈಗಿನ ಗುರು ಸ್ವೀಟ್ಸ್ನ ಮಾಲೀಕರು. ಮೊದಲ ಬಾರಿಗೆ ಈ ಸ್ವೀಟನ್ನು ತಿನ್ನಂಥ ರಾಜರಿಗೆ ಅದು ಬಹಳ ಇಷ್ಟವಾಗಿ ಎಲ್ಲ ಜನರಿಗೂ ಈ ಸ್ವೀಟ್ ಸಿಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವತ್ತೇ ಅರಮನೆಯ ಪಕ್ಕದಲ್ಲಿ ಒಂದು ಅಂಗಡಿಯನ್ನು ತೆಗೆದು ಅಲ್ಲಿ ಈ ಮೈಸೂರು ಪಾಕನ್ನು ಮಾರಾಟ ಮಾಡುವಂತೆ ಕಕಾಸುರ ಮಂಡಪ್ಪ ಇವರಿಗೆ ಆದೇಶವನ್ನು ನೀಡಿದ್ರಂತೆ.
ಅವತ್ತು ಪ್ರಾರಂಭ ಮಾಡಿರುವಂತಹ ಆ ಅಂಗಡಿಯೇ ಇವತ್ತಿನ ಗುರು ಸ್ವೀಟ್ಸ್. ಮೈಸೂರು ಪಾಕನ್ನು ಮೈಸೂರಿನ ಅರಮನೆಯಲ್ಲೇ ಮೊದಲ ಬಾರಿಗೆ ಮಾಡಿದ್ದು ಅಂತ ಹೇಳುವಂಥದ್ದಕ್ಕೆ ಗುರು ಸ್ವೀಟ್ಸ್ ಮಾಲೀಕರ ಹತ್ರ ದಾಖಲೆಯೂ ಲಭ್ಯ ಆಗ್ತದೆ ಅಂತ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಒಂದು ಕಾಲದಲ್ಲಿ ಬಹಳ ಫೇಮಸ್ ಆಗಿದ್ದಂತಹ ಈ ಮೈಸೂರು ಪಾಕ್ ಈಗ ಪ್ರಪಂಚದಾದ್ಯಂತ ಅತ್ಯಂತ ಫೇಮಸ್ ಸ್ವೀಟ್ ಆಗಿ ಎಲ್ಲ ಶುಭ ಸಮಾರಂಭಗಳಲ್ಲೂ ರಾರಾಜಿಸ್ತಾ ಉಂಟು ಅಂತ ಹೇಳಿದರೆ ತಪ್ಪಲ್ಲ. ಈ ಮೈಸೂರು ಪಾಕ್ ಅಂತ ಹೇಳುವಂತಹ ಒಂದು ಖಾದ್ಯ ಎಲ್ಲ ಶುಭ ಸಮಾರಂಭಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಹಬ್ಬ ಹರಿದಿನಗಳಲ್ಲೂ ಪರಸ್ಪರ ಹಂಚಿಕೊಳ್ಳುವಂತಹ ಸಾಮಾನ್ಯ ತಿಂಡಿಯೂ ಆಗಿದೆ. ಇದು ಕೇವಲ ಸಿಹಿ ತಿಂಡಿಯಾಗಿ ಮಾತ್ರ ಉಳಿಯದೆ ಒಂದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿದರೂ ತಪ್ಪಲ್ಲ. ಏನೇ ಇರಲಿ, ನಮ್ಮ ಕನ್ನಡ ನಾಡಿನ ಒಂದು ಊರಲ್ಲಿ ಆವಿಷ್ಕಾರಗೊಂಡು ಬೆಳೆದಂತಹ ಒಂದು ಸ್ವೀಟ್ ಅದೇ ಊರಿನ ಹೆಸರಿನಿಂದ ಕರೆಯಲ್ಪಟ್ಟು ಈಗ ಇಡೀ ವಿಶ್ವದಾದ್ಯಂತ ತನ್ನ ಸಿಹಿಯನ್ನು ಹರಡಿ ನಮ್ಮ ಮೈಸೂರಿನ ಹೆಸರನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಮೈಸೂರು ಪಾಕ್ನ ಹೆಸರಿನ ಹಿಂದಿರುವಂತಹ ಒಂದು ಕತೆ ರೋಚಕ ಅಂತ ನಮಗನ್ನಿಸಿ ನಿಮ್ಮ ಜೊತೆ ಅದನ್ನು ಹಂಚ್ಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.